ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನನ್ನ ಹೆಸರು ಪುರುಗೆ ದೊಡ್ಡಬಸಪ್ಪ ಅಂತ. ಬಾದನಹಟ್ಟಿ ಗ್ರಾಮದ ಎಲ್ಲ ಹಿರಿಯ ಎಲ್ಲ ಊರು ಗ್ರಾಮಸ್ಥರು ಎಲ್ಲರ ಕಲಿತು ಮಳೆ ಇಲ್ಲದ ಬೆಳೆ ಇಲ್ಲದ ಒಂದು ಮಾತಾಡಿ ಊರಿನ ಮಾರಮ್ಮವನ್ನ ಅನ್ಕೊಂಡು ಒಂದು ಮಾರಮ್ಮವನ್ನ ಬಿಡ್ಬೇಕಂತೇಳಿ ಅದನ್ನ ಮಾಡಿ ಊರವ್ರಿಗೆ ಆ ಕಡೆಗೆ ಕಳಿಸ್ಬೇಕಂತೇಳಿ ಎಲ್ಲ ಊರಿನ ಗ್ರಾಮಸ್ಥರು ಎಲ್ಲರೂ ಅನ್ಕೊಂಡಾರ. ಒಂದು ಚೆಜ್ಜಾಗಲಿ, ಒಂದು ಜೋಳ ಆಗಲಿ, ಒಂದು ಅಕ್ಕಿ ಆಗಲಿ ಎಲ್ಲ ಬೆಳೆ ನಾಶ ಆಗ್ಯಾವ. ಒಂದು ತಕ್ಷಣಕ್ಕೆ ಸರ್ಕಾರ ಇದು ಗಮನಕ್ಕೆ ತಗೊಂಡು ಕೆರೆಯಲ್ಲಿ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ಕೆರೆಯಲ್ಲಿ ಒಣಗಿ ಇದೆ. ಕೆರೆಯಲ್ಲಿ ಗಿಡಗಳು ಇನ್ನೂ ಒಂದು ಎಲ್ಲ ಬೆಳೆದ್ಬಿಟ್ಟವ. ಅಲ್ಲಿ ಯಾರು ಹೋಗೋದೇ ಇಲ್ಲ. ಕುಡಿಯೋ ನೀರಿನ ಕೂಡ ವ್ಯವಸ್ಥೆ ಬೋರ್ನಲ್ಲಿ ನೀರು ಕೂಡ ಕಡಿಮೆ ಆಗೈತೆ. ಮತ್ತು ಕುಡಿಯೋ ನೀರಿಗೆ ಒಂದು ಓಣಿಗೆ ಬಂದರೆ ಒಂದು ಓಣಿಗೆ ನೀರು ವ್ಯವಸ್ಥೆ ಇಲ್ಲ. ಅದ್ರ ಕಾರಣಕ್ಕಾಗಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಿ. ರೈತರು ನಾನು ಎಲ್ಲ ಪರವಾಗಿ ಕೇಳುವುದೇನಪ್ಪ ಎಂಬ ನಾನು ರೈತನಾಗಿದ್ದು ಈ ಎಲ್ಲ ರೈತರ ಪರವಾಗಿ ನಾನು ಒಬ್ಬನ ಪರವಾಗಿ ಕೇಳ್ತಾ ಇಲ್ಲ. ಅದರಲ್ಲಿ ಈ ವರ್ಷ ನೀನು ಎನ್ನುವ ಒಂದು ಬರಗಾಲ ಬಂದಿರೋದ್ರಿಂದ ಸರ್ಕಾರ ಕೇಳಿಕೊಳ್ಳುವುದಿಷ್ಟೇ. ಡ್ಯಾಮ್ನಲ್ಲಿ ಸಹ ನೀರು ಸಂಗ್ರಹ ಆಗಿಲ್ಲ. ಮುಂಗಾರು ಬೇರೆ ಮಳೆ ಬಾರದೆ ಬಿತ್ತಿದ ಬೀಜಗಳು ಭೂಮಿಯಲ್ಲಿ ಹುದುಗಿ ಹೋಗಿ ಅವು ಕೆಲವು ಮೊಳಕೆ ಹೊಡೆದ ಸ್ಥಿತಿಯಲ್ಲಿದೆ, ಕೆಲವು ಒಣಗೋಗಿಬಿಟ್ಟಿದ್ದಾವೆ ಮಳೆ ಬರಲಿದ್ದಕ್ಕಾಗಿ. ಆದ ಕಾರಣ ಸರ್ಕಾರ ಇದನ್ನು ಮನಗಂಡು ರೈತರಿಗೆ ನಷ್ಟ ಪರಿಹಾರದ ರೂಪದಲ್ಲಿ ಮುಂಗಾರು ಬಿತ್ತನೆಯಲ್ಲಿ ನಷ್ಟಗೊಂಡಿರ್ತಕ್ಕಂಥ ಎಲ್ಲ ರೈತರಿಗೆ ಒಂದು ಸರ್ಕಾರ ಕಲ್ಪಿಸಿಕೊಡಬೇಕೆಂದು ಮುಂಗಾರು ಬೆಳೆಗಳಾದ ಸಜ್ಜೆ, ನವಣೆ, ನವರಲ, ಸೂರ್ಯಕಾಂತಿ ಇವೆಲ್ಲ ಬೆಳೆಗಳು ಈ ಅವಧಿಯೊಳಗೆ ಎಲ್ಲರೂ ರೈತರು ಬೆಳೆಯನ್ನು ಬೆಳೆಯುತ್ತಾರೆ ಹೊಲಗಳಲ್ಲಿ. ಅವು ಈಗ ಈ ತೀವ್ರ ಮಳೆಗಾಲದ ಬರ ಪರಿಸ್ಥಿತಿಯಲ್ಲಿ ಅವು ನೆಲ ಕಚ್ಚಿ ಹೋಗಿರೋದ್ರಿಂದ ರೈತರಿಗೆ ಎಲ್ಲ ರೈತರು ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ರೈತರು ಎಲ್ಲ ದೇವರಿಗೆ ಮಾರಮ್ಮನ ಮೊರೆ ಹೋಗಿ ಮಾರಮ್ಮ ದೇವರು ಮಾಡಿ ಆ ಅಮ್ಮನ ಊರವರೆಗೆ ಬಿಡುವ ಕಾರ್ಯಕ್ರಮ ನಮ್ಮೆಲ್ಲ ರೈತರಿಗೆ ಒಳ್ಳೆಯದಾಗ್ಲಂತೇಳಿ ನಮ್ಮೆಲ್ಲ ರೈತರು ಒಗ್ಗಟ್ಟಾಗಿ ಈ ಮಾರಮ್ಮ ದೇವಿಯನ್ನು ಒಂದು ಸಾಯಂಕಾಲ 4 ಗಂಟೆಯ ಮೇಲೆ ಎಲ್ಲರೂ ಒಗ್ಗೂಡಿ ಊರ ಹೊರಗಡೆ ಬರುವ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಬಾದನಹಟ್ಟಿ ಗ್ರಾಮದ ರೈತ ಮುಖಂಡರಾದ BK ಪರಶುರಾಮ್ ಅಂತೇಳಿ ನಾನು ಈ ಒಂದು ವಿಡಿಯೋ ಮಾಡುವ ಕಾರಣ, ಬಾದನಹಟ್ಟಿ ಗ್ರಾಮದಲ್ಲಿ ಮಳೆಯ ಅಭಾವದಿಂದ ಕೆಲವು ಸಮಸ್ಯೆಗಳಾಗಿವೆ. ಕೆಲವು ರೈತರು ಬಿತ್ತನೆ ಬೀಜ ಬಿತ್ತಿ ಒಂದು ಮಳೆ ಬರಲಾರದ ಕಾರಣ ಎಲ್ಲ ರೈತರು ಒಂದು ಮಳೆ ಹೆಚ್ಚಿಗಾಗಿ ಊರಿನಲ್ಲಿ ರೈತ ಮುಖಂಡರೆಲ್ಲರೂ ಸೇರಿ ಆ ಒಂದು ಮಾರಮ್ಮ ದೇವಿಯ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ ರೈತ ಮುಖಂಡರೆಲ್ಲರೂ ಮಾತಾಡಿ ಆ ಒಂದು ಕಾರ್ಯಕ್ರಮ ಮಾರಮ್ಮ ದೇವಿಯನ್ನು ಊರವರೆಗೆ ಕಳಿಸುವ ಒಂದು ಕಾರ್ಯಕ್ರಮ ಮಾಡುತ್ತಿದ್ದಾರೆ. ಮತ್ತು ಈ ದನ ಕರ ಹಾಗೂ ಕುರಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ. ನಮ್ಮೂರಲ್ಲಿ ಬರೀ ಬೋರಿನ ನೀರಿನ ಇದರಿಂದ ಜೀವನ ಮಾಡ್ತಾ ಇದ್ವಿ. ಒಂದು ಕೆರೆಯಲ್ಲಿ ನೀರಿಲ್ಲ ಈಗ. ಆಮೇಲೆ ಮಳೆಯ ಅಭಾವದಿಂದ ರೈತರೆಲ್ಲರೂ ಕಂಗಾಲಾಗಿ ಒಂದು ಕೆಟ್ಟ ಪರಿಸ್ಥಿತಿ ಬಂದೈತೆ. ಅದಕ್ಕಾಗಿ ದಯವಿಟ್ಟು ಸರ್ಕಾರ ಈ ಬಾದನಹಟ್ಟಿ ಗ್ರಾಮದ ಕಡೆಗೆ ತಿರುಗಿ ನೋಡಿ ಒಂದು ಕುಡಿಯುವ ನೀರಿನ ವ್ಯವಸ್ಥೆಗಾಗಲಿ ಆಗ ದನ ಕರುಗಳಿಗಾಗಲಿ ಈಗ ಬಿತ್ತಿದಂಥ ಬೆಳೆಗಳಿಗೆ ರೈತರಿಗೆ ಯಾವುದಾಗಲೂ ಒಂದು ನಷ್ಟ ಪರಿಹಾರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಹೆಸರು BK ಪರಶುರಾಮ, ಬಾದನಹಟ್ಟಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.